What is Internet of Thing? It is a network of physical devices. Correct? Physical devices, or even it may be vehicles. Vehicles, even you can use your mobile phones as your keypad. ನಿಮಗೆ ಕೀ ಲಾಕರ್ ರೀತಿ ಯೂಸ್ ಮಾಡಬಹುದು ಮೊಬೈಲ್ ಫೋನ್ ಅನ್ನ. ನಾನು ಇವತ್ತು ಡಿಸ್ಕಸ್ ಮಾಡಿದ್ದಲ್ವಾ. So we have discussed on the other day that you have an option here, home. So recent mobile are there, you will be having these options. So add. So if you add this number of AC, I can control AC from this. So this will be your remote. So ನೀವು vehicle ನ ಕರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಂಡ್ರೆ through internet, so you can use this as a remote to control your vehicle. So this is called as Internet of Things. Correct? So as for the definition is concerned, it is a network of physical devices, vehicles, home appliances. So home appliances ಬಗ್ಗೆ ಅವತ್ತು ಡಿಸ್ಕಸ್ ಮಾಡಿದೀವಿ ಅಲ್ವಾ. ಮನೆಯಲ್ಲಿರುವ all smart devices can be connected and interconnected. Either it may be your TV, refrigerator, AC, thermostats. You know thermostats, right? Alva. So temperature controller, they are called as thermostats. So everything you can control from here. Classroom ಒಳಗಡೆ ಕೂತ್ಕೊಂಡು ಇಲ್ಲಿಂದ ನಿಮ್ಮ ಮನೆಯಲ್ಲಿರೋ ಡಿವೈಸ್ ನ ಕಂಟ್ರೋಲ್ ಮಾಡಿ. Home appliances and other objects embedded with sensors, softwares, hardwares. So those are known things. Alva, softwares and network connectivity, enabling them to exchange the data. In which are the places we can use this? So ಎಲ್ಲೆಲ್ಲಿ ಯೂಸ್ ಮಾಡಬಹುದು? In your home, ಮನೆಗಳಲ್ಲಿ ಯೂಸ್ ಮಾಡಬಹುದಾ ಇದನ್ನ? ಕರೆಕ್ಟ್. ಹಾಸ್ಪಿಟಲ್ಸ್ ಅಲ್ಲಿ ಯೂಸ್ ಮಾಡಬಹುದಾ? So how we can use this Internet of Things? ಆಯ್ತು, ICU ಆಯ್ತು ಅಂತ ಹೇಳಿದ್ರೆ to monitor the temperature. Fine. Then to communicate with your doctors. So ಅವತ್ತು ಹೇಳಿದೆ ಗೊತ್ತಾ? So through the Zoom meeting, first meeting you will be approaching to the doctors. So next follow-up meeting ಅನ್ನ ನೀವು Zoom meeting ಮೂಲಕ ಮಾಡಿಕೊಂಡು, so through using your mobile phones you can contact your doctors. Even so ದೊಡ್ಡ ಹಾಸ್ಪಿಟಲ್ಸ್, ಈ ಅಪೋಲೋ ಹಾಸ್ಪಿಟಲ್ ಎಲ್ಲ ತಗೊಂಡ್ರೆ, so there they are using these things to find out the stretchers. ಎಮರ್ಜೆನ್ಸಿ ಸ್ಟ್ರೆಚರ್ಸ್ ಇರುತ್ತಲ್ವಾ, 10-20 ಫ್ಲೋರ್ಸ್ ಇರುತ್ತೆ, 400-500 ಬೆಡ್ ಇರುತ್ತೆ. ಸೊ ಸ್ಟ್ರೆಚರ್ಸ್ ಅನ್ನ ಇಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡು ಹೋಗಿರ್ತಾರೆ. ಎಮರ್ಜೆನ್ಸಿ ಯಾವ್ದಾದ್ರು ಬಾಡಿ ಏನಾದ್ರು ಬಂದಾಗ, ಆಕ್ಸಿಡೆಂಟ್ ಆಗಿ ಬಂದಾಗ, ಟು ಫೈಂಡ್ ಔಟ್ ದ ಸ್ಟ್ರೆಚರ್ಸ್, ಸೊ ದೇ ವಿಲ್ ಪ್ಲೇಸ್ ದ ಸೆನ್ಸರ್ ಬಿಹೈಂಡ್ ದ ಸ್ಟ್ರೆಚರ್ಸ್ ಅಂಡ್ ದೇ ವಿಲ್ ಮಾನಿಟರ್ ಥ್ರೂ ದ ಮೊಬೈಲ್ ದಟ್ ಇಲ್ಲಿ 3rd ಫ್ಲೋರ್ ನಲ್ಲಿ ಇದೆ, ಕಲೆಕ್ಟ್ ದಟ್ ಫ್ರಮ್ 3rd ಫ್ಲೋರ್, ತಗೊಂಡ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಪೇಷಂಟ್ಸ್ ಹತ್ರಕ್ಕೆ ದೇ ವಿಲ್ ಯೂಸ್. ಇಸ್ ಇಟ್ ಪಾಸಿಬಲ್? ಪಾಸಿಬಲ್ ಇದೆಯಾ? ಸೊ ಸ್ಟ್ರೆಚರ್ಗಳು ಎಮರ್ಜೆನ್ಸಿ ಇದ್ದಾಗ ಸಿಕ್ಕೋದಿಲ್ಲ, ಅದನ್ನ ಮಾನಿಟರ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತೀವಿ. ಈವನ್ ಇನ್ ವೆರಿ ಬಿಗ್ ಇಂಡಸ್ಟ್ರೀಸ್ಗಳಲ್ಲೂ ಕೂಡ ಸೊ GPS ಗೆ ಯೂಸ್ ಮಾಡ್ತಾರೆ. ಕೇಳಿದಿರಾ? ಇಂಡಸ್ಟ್ರಿಯಿಂದ ಹೊರಗಡೆ ಬರುವಂತ, ಇಂಡಸ್ಟ್ರಿಗೆ ಒಳಗೆ ಬರುವಂತ ರಾ ಮೆಟೀರಿಯಲ್ಸ್ ಮತ್ತೆ ಇಂಡಸ್ಟ್ರಿಯಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಹೊರಗಡೆ ಹೋಗುವಂತ ರಾ ಮೆಟೀರಿಯಲ್ಸ್ ನ ಮಾನಿಟರ್ ಮಾಡೋದಕ್ಕೆ, ಸೊ ಯಾರು ಏನ್ ಮಾಡಬಾರ್ದು, ಕದ್ದು ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಫಾರ್ ದ ವೆಹಿಕಲ್ಸ್ ಸೊ GPS ನ ಅಟ್ಯಾಚ್ ಮಾಡ್ತಾರೆ. ನೋಡಿದೀರಾ? ಎಸ್ಪೆಷಲಿ ಇವಾಗ ಇತ್ತೀಚೆಗೆ ಸ್ಯಾಂಡ್ ಮೈನಿಂಗ್ ಮಾಡೋದಕ್ಕೆ, ಸೊ ದೇ ವಿಲ್ ಪರ್ಮಿಟ್ ಇಫ್ ಯುವರ್ ವೆಹಿಕಲ್ ಹ್ಯಾವ್ GPS ಮಷಿನ್. ಯಾಕೆಂದ್ರೆ ನಾನು ಮರಳು ಬೇಕು ಅಂತ ನಾನು ತಗೊಂಡೋಗಿ ಅದನ್ನ ಪ್ರೈವೇಟ್ ಅವರಿಗೆ ಸೇಲ್ ಮಾಡಿ ದುಡ್ಡು ಮಾಡ್ಕೊಳ್ಳೋ ದಂಧೆ ನಡೀತಾ ಇದೆ. ಸೊ ಟು ಕಂಟ್ರೋಲ್ ಆಲ್ ದೋಸ್ ಥಿಂಗ್ಸ್ ದೇ ಆರ್ ಯೂಸಿಂಗ್ GPS. ಸೊ ವೇರ್ ಇಟ್ ವಿಲ್ ಮಾನಿಟರ್ ದಟ್, ಸೊ ವೇರ್ ಯುವರ್ ಕಾರ್ಗೋ ಈಸ್ ಮೂವಿಂಗ್, ಎಲ್ಲಿ ನಿಮ್ಮ ಲಾರಿ ಮೂವ್ ಆಗ್ತಾ ಇದೆ ಅನ್ನೋದನ್ನ ಕರೆಕ್ಟ್ ಆಗಿ ಥ್ರೂ ಯುವರ್ ಮೊಬೈಲ್ ಫೋನ್ಸ್ ಯು ಕ್ಯಾನ್ ಕಂಟ್ರೋಲ್. ಬ್ರಾಡ್ ಆಗಿ ಅರ್ಥ ಆಗ್ತಿದ್ಯಾ? ಸೊ ಡಿವೈಸಸ್ ಅನ್ನ ಮತ್ತೆ ಇಂಟರ್ನೆಟ್ ಅನ್ನ ಯೂಸ್ ಮಾಡಿಕೊಂಡು, ಸ್ಮಾರ್ಟ್ ಡಿವೈಸಸ್ ಮತ್ತೆ ಇಂಟರ್ನೆಟ್ ಅನ್ನ ಹೌ ವಿ ಕ್ಯಾನ್ ಕಮ್ಯುನಿಕೇಟ್ ವಿತೌಟ್ ಯುವರ್ ಫಿಸಿಕಲ್ ಪ್ರೆಸೆನ್ಸ್. ಕ್ಲಿಯರಾ? ಸೊ ದಟ್ ಈಸ್ ಕಾಲ್ಡ್ ಆಸ್ Internet of Things. So this is how actually the Internet of Things work. So just ಒಂದು ಗ್ರಾಸ್ ಐಡಿಯಾವನ್ನ ತಗೊಳ್ಳೋಣ. So how it generally work. So you will be having your devices. First of all, so you'll be having devices. So generally it may be your home appliances, fan ಆಗಿರ್ಬೋದು, fridge ಆಗಿರ್ಬೋದು, so smart TVs, music system, anything for that matter. So that will be connected to a gateway. Try to understand this word. So ಈ ವರ್ಡ್ ಅನ್ನ ಪದೇ ಯೂಶುವಲ್ ಆಗಿ ಸೈನ್ಸ್ ಅಂಡ್ ಟೆಕ್ ನಲ್ಲಿ ಯೂಸ್ ಮಾಡ್ತಾರೆ when you are reading your current affairs. So gateways means basically service providers. Either it may be your Wi-Fi service ಇರಬಹುದು ಲೋಕಲ್ ನಲ್ಲಿ, ಅಥವಾ ಸೊ ಲಾಂಗ್ ಟರ್ಮ್ ನಲ್ಲಿ, ಸೊ ದೂರ ಡಿಸ್ಟೆನ್ಸ್ ಅನ್ನ ಕವರ್ ಮಾಡೋದಕ್ಕೆ ಯು ಮೇ ಯೂಸ್ ಫಾರ್ ದ ಟವರ್ಸ್, ಸೆಲ್ಯುಲಾರ್ ನೆಟ್ವರ್ಕ್ಸ್. ಸೊ ದೇ ಆರ್ ಜನರಲಿ ಕಾಲ್ಡ್ ಆಸ್ ಗೇಟ್ವೇಸ್.
Alva? So these devices are connected through the internet, through the service provider. They are called as gateways. Clear? So gateways in the ಏನಾಗುತ್ತೆ? If Google is providing some service, they will be having cloud computing. Cloud ಇರುತ್ತೆ. So ಅಲ್ಲಿ all your data will be collected. You can collect your data alva. Whatever you generate your data, it will be collected in cloud. You can process ಮಾಡ್ಬೋದು ಅದನ್ನ. So ನೀವು ಫಾರ್ವರ್ಡ್ ಮಾಡ್ಬೋದು, ಅದಕ್ಕೆ edit ಮಾಡ್ಬೋದು. You can delete the messages. That is called as processing. You can process, you can manage, and you can store the huge amount of all the data in real time. So ನಾನು generate ಮಾಡಿದ ತಕ್ಷಣನೇ ಏನಾಗುತ್ತೆ, ಸ್ಟೋರ್ ಆಗುತ್ತೆ. So that is called as your cloud. So cloud will be connected to your analytics. So why we need analytics? Data analytics. Say for example, we will be collecting the entire data of our Indian population. Census ಮಾಡಿದೀವಿ. So what is the use of analyzing that census? Male ಎಷ್ಟಿದ್ದಾರೆ, female, children's, elders, working, non-working, educated, uneducated. So all the data will be provided in your census. So ಅದರಿಂದ ಏನ್ ಹೆಲ್ಪ್ ಆಗುತ್ತೆ ನಮಗೆ by analyzing the data? Data will be authentic. That is a different scenario. The main usage is government can create perfect policies for the targeted audience. So ಈಗ ವಿಮೆನ್ಸ್ ಗೆ ಜಾಸ್ತಿ ರಿಸರ್ವೇಶನ್ ಬೇಕು, so they are not much exposed ಅಂತ ಹೇಳಿದ್ರೆ you can create reservation in your parliament. Parliament ಅಲ್ಲಿ ಇವಾಗ ಕೇಳಿದಾರೆ ಗೊತ್ತಾ, almost we need 50% of representation, reservation ಬೇಕು, because women's are less represented. ಕ್ಲಿಯರ್? ಸೊ ಹಾಗಾಗಿ ಚಿಲ್ಡ್ರನ್ಸ್, ನಿಮಗೆ ಮಾಲ್ ನ್ಯೂಟ್ರಿಷನ್ ಜಾಸ್ತಿ ಇದೆ ಚಿಲ್ಡ್ರನ್ಸ್ ನಲ್ಲಿ. ಸೊ ನಿಮಗೆ ಏನ್ ಮಾಡ್ಬೋದು, ಅಂಗನವಾಡಿಗಳಲ್ಲಿ ಹೆಚ್ಚು ಫುಡ್ ಅನ್ನ, ಸ್ಕೂಲ್ಗಳಲ್ಲಿ ಫುಡ್ ಅನ್ನ ಚಿಲ್ಡ್ರನ್ಸ್ ಗೆ ಪ್ರೊವೈಡ್ ಮಾಡಬಹುದು. ಸೊ ಬೈ ಅನಲೈಸಿಂಗ್ ದ ಬಿಗ್ ಡಾಟಾಸ್, ಸೊ ಇಟ್ ವಿಲ್ ಹೆಲ್ಪ್ ಟು ಕ್ರಿಯೇಟ್ ಎ ಬ್ಯೂಟಿಫುಲ್ ಪಾಲಿಸಿ ಅಥವಾ ಎಕ್ಸಾಕ್ಟ್ ಪಾಲಿಸಿ ಟು ಹಿಟ್ ದ ಟಾರ್ಗೆಟ್ ಆಡಿಯನ್ಸ್, ಟು ಅಡ್ರೆಸ್ ದ ಟಾರ್ಗೆಟ್ ಆಡಿಯನ್ಸ್. ಸೊ ಹಾಗಾಗಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅನಾಲಿಟಿಕ್ಸ್. ಸೊ ದಿಸ್ ವಿಲ್ ಬಿ ಯುವರ್ ಪ್ರೊಸೆಸರ್ಸ್. ಮೊಬೈಲ್ ನಲ್ಲಿ ಏನ್ ಕೆಲಸ ಮಾಡುತ್ತೆ, ಪ್ರೊಸೆಸರ್ ಅಲ್ವಾ? ಇನ್ಪುಟ್ ಏನೋ ಕೊಡ್ತೀರಾ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಅನ್ನ ಪ್ರೊವೈಡ್ ಮಾಡುತ್ತೆ ಬೈ ಅನಲೈಸಿಂಗ್ ದ ಡಾಟಾ ವಿಚ್ ಇಸ್ ಪ್ರೆಸೆಂಟ್ ಥ್ರೂ ಔಟ್ ದ ಇಂಟರ್ನೆಟ್. ದಟ್ ಈಸ್ ಕಾಲ್ಡ್ ಆಸ್ ಅನಾಲಿಟಿಕ್ಸ್. ಲಾಸ್ಟ್ ಅಲ್ಲಿ ಯುವರ್ ಯೂಸರ್ ಇಂಟರ್ಫೇಸ್. ವಾಟ್ಸ್ಆಪ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಡೌನ್ಲೋಡ್ ದ ಸಾಫ್ಟ್ವೇರ್. ಕರೆಕ್ಟಾ? ಸೊ ಫ್ಲಿಪ್ಕಾರ್ಟ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಯು ಕ್ಯಾನ್ ಡೌನ್ಲೋಡ್ ದ ಸಾಫ್ಟ್ವೇರ್, ಪರ್ಟಿಕ್ಯುಲರ್ ಸಾಫ್ಟ್ವೇರ್ಸ್. ಸೊ ದೀಸ್ ಆರ್ ಆಲ್ ದ ಮೇಜರ್ ಕಾಂಪೊನೆಂಟ್ಸ್ ಆಫ್ IoT. So in this entire diagram, ನೀವೇನ್ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ these things. So what are the components of Internet of Things? First one is your device. Second one is your gateway. So these are important, I'm telling you. So third one, the cloud will be the part of this. Fourth one will be analytics, and last one will be user interface. So these are the major components of Internet of Things. So these are very, very important.